ಅವೋ ತನಯನಾದ ಋಷಧ್ವಜ ಮೊದಲಾದ ಹಂಸಧ್ವಜ ಮೊದಲಾದ ವೀರರೇ, ರಣರಂಗದಲ್ಲಿ ನಿಮ್ಮನ್ನು ನೆನೆದು ಮಾಡುವುದೇನು? ಎಲ್ಲ ಈ ಬೊಬ್ಬರುವಾರನೇ ಇವರೆಲ್ಲರೂ ಗೆದ್ದಿರುವನೆಂದು ಮಹಾ ಗರ್ವದಿಂದಿರುವೆಯ? ಸಹಜವಾಗಿರುವನೇ ಅದಮನ ಇಡೀ ಕೊಡುವ ನಿನಗೆ ತಲೆಗೆ ಸತ್ಯಕಾರ, ಹಿಡಿದಿರುವುದರ ನಿನಗೆ ಪೂರ್ಣ ಆಚಾರ, ಮಾತನಾಡಿಸಿದ ಆರುಷವಾದ ಗಗನಾಥಲಕರುಂಡ ಎಲೈ ಮರುಳೆ ಎಲೈ ತರುಳ ಎನ್ನಗಳ ಮುಂದೆ ಎಂಗಿಸಿನಂತೆ ಕುಳಿತು ಗೋಳಾಡುವ ಪರಾಕ್ರಮವಂತನೇ, ನನ್ನ ಶಿರಕ್ಕೆ ಸಂಚಕಾರವಂ ಕೊಡುವೆಯ? ಸಾಧ್ಯವಾಗಿ ಕೊಟ್ಟಿರುವನಲ್ಲ ಈ ಉಲ್ಲ ಬಾಲಕನೇ. ಎನ್ನ ಪರಾಕ್ರಮವನ್ನಾದರ ಈಕ್ಷಿಸಿ ನೋಡು. ಹಬ್ಬರದ ಎಪ್ಪುಲಿ ಅಂತ ನಿಮ್ಮ ಸೈನ್ಯವಲ್ಲದಲ್ಲರೆ ಮಾಡಬೇಕೆಂದು ಎಲೈ ಹದಮನ, ಎಲೈ ಮೂರ್ಖನೇ, ನೀನೋರ್ವನ ರಣಪಚುವಿ ಅಂತ ಉಳಿದಿರುವಿ. ನಿನ್ನ ವಿಕ್ರಮ ಕೊಂಬುವುದಕ್ಕೆ ವೇಷ ಸಂಭವನಾದ ನಾನು ವ್ಯಾಪಾರಕ್ಕೆ ಬಂದಿರುವೆನು. ತೆಗೆದುಕೋ ನಿನ್ನ ತಲೆಗೆ ಸಂತುಕಾರ. ಎಲೈ ಹದಮನ, ಎಲೈ ಮೂರ್ಖನೇ, ಪರಶಿವರೊಡನೆ ಹೋರಾಡುವ ನಮ್ಮ ನಿನ್ನ ಗರ್ವಂ ಬಿಡಿಸುವೆನು. ನಿನ್ನ ರುಂಡವಂ ಆತನ ರುಂಡಮಾಲೆಯೊಳ ಸೇರಿಸುವೆನು. ನಿನಗೆ ಬೆಂಬಲ ಯಾರನ್ನಾದರೂ ಕಲಿಸಿಕೊಳ್ಳುವುದಿದ್ದರೆ ಕರೆಸಿಕೋ. ಎಲ್ಲ ಅದಮನೆ, ಎಲೈ ಮೂರ್ಛನೆ, ಹೇಳಿ ಎಂ ಕೊಡುವೆನು. ಹದಮನೆ, ಎಲೈ ಮೂರ್ಖನೇ, ನಿನಗೆ ಶಕ್ತಿ ಇದ್ದರೆ ಕದನಕ್ಕೆ ನಿಲ್ಲು ಸಹಸ್ರಾಕ್ಷ ಸುತನೇ. ಎನ್ನ ಪರಾಕ್ರಮವನ್ನಾದರ ನೋಡು ಬೇಗನೆ. ಎಲೈ ತರುಳ, ಎಲೈ ಮರುಳ, ಎಂದು ಭುಜಬಲಕ್ಕೆ ಎದರನಿಲ್ಲವಲೇ ಈ ಭುವನದಲ್ಲ ಇಲ್ಲ. ನಾನಿದ್ದಿರುವನಲ್ಲ ಈ ಬ್ರಹ್ಮನ. ಪರಶಿವನ ಪಾಶುಪಶಾಸ್ತ್ರವನ್ನ ಪಡೆದಿರುವೆ. ಸಹಜವಾಗಿ ಪಡೆದಿರುವನಲ್ಲ ಈ ಹದಮನ. ಎನ್ನೊಡನೆ ರಣರಂಗವು ಗೈದಿವೆಯಾ? ಸಹಜವಾಗಿ ಗೈದಿರುವನಲ್ಲ ಈ ಭ್ರಷ್ಟನ. ಉಡಗಾಟಿಕೆಯಲ್ಲ ನಿನ್ನ ತಾಟಿಗೆ ಸುಮ್ಮನೆ ಮನೆಗೆ ಹೋಗುವಂತ ನಾವು ಕುಲ್ಲ ಅಡಗಿಸುವುದನ್ನು ನಿನ್ನ ಹೆಸಲ್ಲ. ಎಲೈ ಹದಮನೆ, ಎಲೈ ಹದಮನೆ, ಎಲೈ ಬಷ್ಟ ಕಳವರಗಳ ಮುಂದೆ ಕುಳಿತು ಗೋಳಾಡುವ ಎಂಬ ಗೋಳಾಡುವ ನೀನೊಬ್ಬ ಪರಾಕ್ರಮವಂತನೇ ಹೇಗೆ? ನನ್ನ ಪರಾಕ್ರಮ ನೀನೇನು ಬಲ್ಲುವೆಯಲೇ ಮೂಢಭಂಗನೇ. ಸ್ವಲ್ಪವಾದರೂ ನಾಚಿಕೆ ಸಾಲದೆ ಯಾತಕ್ಕೆ ಸಾಲವಾದ ಸ್ವಲ್ಪ ತಾಳಲೇ ಉಲ್ಲ ಬಾಲಕನೇ. ಹಿಂದಕ್ಕೆ ಭೀಷ್ಮ ದ್ರೋಣಾದಿ ಕುರವರ ನಮ್ಮ ಕೊಲ್ಲುವ ನಮ್ಮ ನಿನ್ನ ಗರ್ವವನ್ನು ಬಿಡಿಸುವೆನು. ವಿರಾಟನ ಮನೆಯಲ್ಲಿ ಎಂಗಿಸಿನಂತೆ ಸೀರೆಯನ್ನು ನಿನ್ನ ಮತಗೊಳಿಸುವರ ಕುಲ್ಲ ಅಡಗಿಸುವುದನ್ನು ನಿನ್ನ ಸಾಲ. ಕೈಗೆ ಬಳೆಗಳನ್ನು ಕಟ್ಟಿಕೊಂಡು ಎಲೈ ಹದಮನೆ, ಎಲೈ ಮೂರ್ಖ, ಕಟ್ಟ ಪುರುಷನೂ ಅಲ್ಲ ಇತ್ತ ಸಿರಿಯಲು ಅಲ್ಲದಂತ ಕಾಲವಂ ಕಳೆದೆಯಲ್ಲ. ಬಳಿರೇ ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹತ್ತರೆ. ಎಲೈ ಹದಮನ, ಎಲೈ ಬಷ್ಟ ಇಕೋ ನೋಡು, ದಗ್ಗಲ್ಲೆಂದ ಬರುತ್ತಿರುವ ಎನ್ನ ಬಾಣವಂ ಸೈರಿಸುಕ ನರನೆ. ಎನ್ನ ಪರಾಕ್ರಮವನ್ನಾದರ ನೋಡು ಬೇಗನೆ. ಎಲೈ ದುರ್ಮಾರ್ಗನೇ, ಎಲೈ ಲಜ್ಜೆಗೇಡು, ದೌರ್ಜನ್ಯದಿಂದ ದುರ್ಭಾಷೆಗಳನ್ನು ಯಾತಕ್ಕಾಡುವೆಯ? ಸಹಜವಾಗಿ ಹಾಡಿರುವನಲೇ ಹದಮನ. ಎಲೈ ಬಷ್ಟ, ಎಲೈ ದುರ್ಮಾರ್ಗನ, ಹಿಂದಕ್ಕೆ ರಾಟನ ಪಟ್ಟಣದಲ್ಲಿ ಇಂದ ಗೋವುಗಳನ್ನ ಕೊಯ್ದವನು, ಹ. ಉತ್ತರಿಗೆ ಒಡೆಗಳ ಕೊಟ್ಟನ್ನ ಕೊಟ್ಟವನು ನಾನಲ್ಲವನೇ ಮೂರ್ಖನೇ. ಯಾರಿಗೆ ತಂದು ಕೊಟ್ಟಿರುವನಲೇ ಬಂಡನ? ಭೀಷ್ಮ ದ್ರೋಣರು ಅವರನ್ನು ಜಯಿಸಿ ಹ. ಉತ್ತರಿಗೆ ಒಡೆಗೊಳಗೆ ತಂದು ಕೊಟ್ಟನ. ಬಳಿರೆ ಬಳಿರೆ ನಾನಲ್ಲವನೇ ಉಲ್ಲ ಬಾಲಕನೇ. ಎಲೈ ಹೆಂಗಿಸಿನಂತವನ. ಧರ್ಮರಾಜನಲ್ಲಿಗೆ ನಿನ್ನನ್ನು ಜರ್ನಿ ಎಳೆದುಕೊಂಡು ಹೋಗಲೆದ್ದರ ಬಾಪ್ರ ಬಳಿರ
ತಿಳಿದುಕೊಂಡಿರುವುದೇ ಬಷ್ಟ ಎಲ್ಲ ಈ ದುರ್ಮಾರ್ಗನ ಎಲೆ ಕುಲ್ಲ ಎಲ್ಲ ಈ ನರನೇ ಎಲೆ ತರಳ ರೋಸವಿಲ್ಲದ ಮೈಗೆ ಬೂದಿ ಎಂಬೆಳೆದುಕೊಂಡು ಸನ್ಯಾಸಿ ಅಂತ ಪಶುಪತಿಯ ಕೂಡ ಒಂದೇ ಬಾಣವಂ ಸಂಪಾದಿಸಿದ ಮಾತ್ರಕ್ಕೆ ಸಮತರ ಪರಾಕ್ರಮವಂತನೆಂದರದು ಪರಿವಾರದಲ್ಲಿ ಮಾತನಾಡಿರುವೆಯ ಮಾತನಾಡಿದ್ರ ಮಾಡವಾದನೆಲ್ಲ ಈ ಉಲ್ಲ ಬಾಲಕರೇ ಈ ಬಷ್ಟ ಎನ್ನಂಪಿ ಚಂಡ ಕಟ್ಟುವ ತ್ರಾಣ ನಿನ್ನ ಪಾಸುಪಶಾಸ್ತ್ರಕ್ಕೆ ಇರುವುದೇ ಬಂಡ ಬಳಿರೇ ನಿನ್ನಲ್ಲಿದ್ದ ಬಾಣಗಳ ಒಂದೇ ಸಾರಿ ಪ್ರಯೋಗಿಸಿದರು ಮುಂದಕ್ಕಿಟ್ಟು ಕಾಲು ಹಿಂದಕ್ಕಿಡುವನಲ್ಲ ಎಲೇ ಹದಮನ ಎಲೆ ಬಷ್ಟ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೇ ನರನೆ ಹಾಕಿ ಬೇಗನೆ ಎಲೆ ನಿರ್ಭಾಗ್ಯನಾದ ಬಬ್ರುವಾರನೇ ಹಕ್ಕನಮ್ಮ ಲಜ್ಜಗೇಡಿ ಮೂರು ಲೋಕದ ಕಂಡಗಳಿಗೆ ಕಲೆ ವೀರ ಅರ್ಜುನ ಮುಂದೆ ಕಂಡಂತ ಬಗಳಾಡುವ ಎಲ್ಲ ನಿನಗೆ ತರವಲ್ಲಲೇ ಈ ಮೂಢ ಮನುಜನೇ ಅದು ಯಾತಕ್ಕೆ ತರವಲ್ಲಲೇ ಹೆಂಗಿಸಿನಂತವನೇ ನಿಶ್ಚಿತವಾದ ಶರಣಗಳ ಕೂಡಿ ಹೊಡೆದ ಸಿಡಿಲನ ಬಳಗಂತ ಬಾಪ್ರ ಬಳಿಯ ಕೈಲಾಗದ ತಿಂದಕ್ಕೆ ಓಡು ಬೆಷ್ಟ ಪರಮ ಬಾಬಿಷ್ಟ ಸೃಷ್ಟಿಯೊಳ ನಿಷ್ಠ ಗರಿಷ್ಠನಾದ ದುಷ್ಟ ಮನುಜ ಇಷ್ಟ ಬಂದಂತ ಕೆಟ್ಟ ನುಡಿಗಳು ಮಾತನಾಡಿದ್ರೆ ಮಾಡುವುದರಲ್ಲ ಈ ಬಾಲಕ ಹದಮನ ಬಷ್ಟ ಸೃಷ್ಟಿಕರ್ತನಾದ ಹದೃಷ್ಟ ಇಲ್ಲಿಗೆ ಮುಗಿಯಿತಂದು ಬಾರದಂತ ಕಾಣುತ್ತದೆ ಬಳಿರೇ ನಿನ್ನ ಇಷ್ಟ ಧೈರ್ಯವಂ ತಟ್ಟನ ನೆನೆಸಿಕೊಂಡು ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೇ ಬೆಟ್ಟ ಮನುಜನ ಬಳಿನೆಯಲ ಈ ಬಂಡ ಕಾಂಡವ ಪ್ರಚಂಡ ತರವಾದ ಕಣ್ಣಗಳಿಗೆ ಮುಂದೆ ಚಂಡಾಡವನಂತ ಎನ್ನಂ ನಿನ್ನಾಟಗೊಳಿಸುವ ಕುಲ್ಲ ಅಡಿಗಿಸುವುದನ್ನು ನಿನ್ನ ಹೆಸಲ್ಲ ಬಳಿರ್ಯಲ ಈ ಹದಮನಾದ ಧನುಂಜಯನೇ ಎಲೆ ಮೂರ್ಖನಾದ ಹದಮನೆ ಭೂಮಂಡಲೇಶ್ವರನ ತಂಡದಲ್ಲಿ ಹೆಂಡತಿಯ ಬಂಡಾಟವಂ ಕಣ್ಣಲ್ಲಿ ಕಂಡು ಸೋಗಿಸುತ್ತಾ ಭೂಮಂಡಲಕ್ಕೆ ತಲೆಯಂ ತಗ್ಗಿಸಿಕೊಂಡ ಕುಳಿತಿರುವ ಧನಂಜಯನ ನೀನು ಬಳಿರೇ ಇನ್ನೊಬ್ಬನ ಅದರ ಕಷ್ಟವು ನಿನಗೆ ಅದಕ್ಕೆ ಬೇಕಲ್ಲ ಈ ತರಳ ಶೌರ್ಯ ಧೈರ್ಯ ಸಾಹಸವಿಲ್ಲದ ಪೌರುಷ ವಚನಗಳನ್ನು ಎನ್ನೆದುರಿಗೆ ಮಾತ್ರ ಉಚ್ಚರಿಸಬೇಡ ಎಚ್ಚರವಾಗಿರು ಉಚ್ಚರಿಸಿದ್ರೆ ಮಾಡಬಾರಲ್ಲ ಈ ಬಷ್ಟ ತರಳ ಜಾಲಿಯ ಮಾಲದಂತೆ ವೃತರ ಮಾದ ನಾಗಾಸ್ತ್ರವು ನಿನ್ನ ಸಿರಕ್ಕೆ ಸರಿಯಾಗಿ ಬರುತ್ತದೆ ನೋಡು ಈ ಕ್ಷಣವೇ ಮಾಡು ನಾರಾಯಣ ಧ್ಯಾನ ಎನ್ನಲ್ಲಿ ನಡೆಯಲಾರದು ನಿನ್ನ ಎತ್ತರ ಈ ಬಬ್ಬರು ಈ ಸಮಯದಲ್ಲಿ ನಿನ್ನಮ್ಮ ಶಿರವಮ್ಮ ಅಮರಕ್ಕೇರಿಸಿ ಬಿಡುವರ ಯಾರೇರಿಸೋರ ಸ್ವಲ್ಪ ತಾಳಲೇ ಅರ್ಜುನ ನಮ್ಮ ಲಜ್ಜಗೇಡಿ ಚಕ್ರದಂತ ಗಿರ್ರನ ತಿರುಗಿಸಿ ಹೊಡೆಸಲಿದ್ದರ ಬಾಪ್ರ ಬಳಿದ ಶರಣಂತ ಹೇಳಿ ಎನ್ನ ಪಾದಕ್ಕೆ ಬಿದ್ದು ಎನ್ನ ಪಾರನ್ನ ಉಳಿಸ್ಕೊಂಡು ಹೋಗ ಕುಲ್ಲ ಅಡಿಗಿಸಿ ಹೋದಳು ನಿನ್ನ ಹೆಸಲ್ಲ ಬಳಿರ್ಯ ಎಲ ಈ ಮಧ್ಯ ಪಾಂಡವ ಎಲ ಈ ಮೂರ್ಖನೇ ನಿನ್ನ ಗುಂಡೆಗೆ ಎಂಬರು ಮಾಡುವನು ಎಲೈ ಹದಮನ ಎಲೈ ಬಷ್ಟ ಗಂಡುಗಲಿ ನಾನಂದು ಚಂಡ ಬಲ ಪ್ರಚಂಡ ದೋರ್ದಂಡ ವೈರಿಗಳ ಗಂಡ ಬಾಪುರ ಸುರ ನರ ಗರುಡ ಗಂಧರ್ವ ಕಿನ್ನರ ಕಿಂಪುರುಷ ಸಿದ್ಧ ಸಾಧ್ಯ ಮನ ಮುನಿಗಳು ಕೊಂಡಾಡುವಂತ ಮಾಡದಿದ್ದರೆ ಒಳ್ಳೆ ಚಿತ್ರಾಂಗಿಯ ಮಗನೇ ಅಲ್ಲ ಎಲೈ ಬುದ್ಧಿನೇ ಎಲೈ ಸರಳ ಇಕೋ ನೋಡು ಉರುತರಮಾದ ಜಾಲ ಬಾಣವು ಈ ಸಮಯದಲ್ಲಿ ನಿನ್ನ ಪ್ರಾಣವ ಮಾತ್ರ ತೆಗೆಯುವುದು ಬಿಡುವುದಿಲ್ಲ ಕೈಲಾದ ರಥ ಹಾಕಿಕೊಂಡು ಇದ್ದಕ್ಕೆ ಸಿದ್ಧನಾಗು ಕುಲ್ಲ
ಅಡಗಿಸುವನು ನಿನ್ನಯ ಸೊಲ್ಲ. ಎಲ್ಲ ಈ ಕಡಗಲಿಯಲಾದ ಬಪ್ಪುಡುವನೇ ಎಲ್ಲ ಈ ಕಡಗಲಿಯಲಾದ ಬಪ್ಪುಡುವನೇ ಅರ್ಜುನನೆಂಬ ಲಜ್ಜೆಗೇಡು ಇಂದಿನ ದಿನ ನಮ್ಮ ಸೈನ್ಯವಮ್ಮ ಗೆದ್ದಿರುವನಂದು ಅಮ್ಮನಿಂದ ಮರಿಲೆಯ ಆ ಶುಭ ಶಾಸ್ತ್ರವನ್ನು ಬರೆಯಾಗಿಸಿ ನಿನ್ನ ಮತಗೊಳಿಸಲು ಕುಲ್ಲ ಹಾಡಿಗಿಸುವುದು ನಿನ್ನ ಹೆಸರಲ್ಲ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೇ ಬಂಡ ಹಾರಸುವ ಗಗನಾಂತರಕ್ಕೆ ನಿನ್ನ ಅದೇ ಪ್ರಕಾರ ವೈದ್ಯಕ್ಕೆ ನಿಲ್ಲುವಂತನಾಗ ಕುಲ್ಲ ಹಾಡಿಗಿಸುವುದು ನಿನ್ನ ಹೆಸರಲ್ಲ. ಬಣ್ಣ ಮನುಜನೇ ಎನ್ನಮಿಯೇಸ ಸಂಭವನಂದ ಬಿಡುನುಡಿಗಳಿಂದ ಈಲಾಲಿಸಿ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಈ ಚರಿಯ ಮೇಲೆ ಹೊರಗಿದೆಯಾ ಎಲೈ ಹದಮರ ಬಳಿರೇ ಮೂರು ಲೋಕದ ಗಂಡನನ್ನು ಹೇಳಿದ ನಿನ್ನ ವಚನಗಳ ಮೀಗನಲ್ಲಿ ಒದವು ಈ ಮೂರು ಲೋಕದಲ್ಲಿ ಒಬ್ಬರು ಅವನಿಗೆ ಈಡಿಲ್ಲ ಒಂದು ಒಡೆಯ ಬೇರೆ ಜಾಗ್ರತೆ ನಿಮ್ಮಿಟ್ಟದಂತಾಗಲಿ ಬಾಬದಿ. ರುಕ್ಮಿಣಿ, ಅಯ್ಯೋ ಕಂದನಾದ ಬಬ್ರುವಾಹನ ಎಂಥ ಕಾರ್ಯವನ್ನು ಮಾಡಿದೆಯಲ್ಲ. ಎಂತ ಕಾರ್ಯವನ್ನು ಮಾಡಿದನು ಮಾತೆ. ಏರಾವಾಗಿ ಪೋದೆಯ ಇರಲಾರನಯ್ಯೋ ನಾನು ಏರಾವಾಗಿ ಪೋದೆಯ ಎರಾವಾಗಿ ಪೋದೆಯ ಇರಲಾರನಯ್ಯೋ ನಾನು ಎರಾವಾಗಿ ಪೋದೆಯ. ಕಂದನಾದ ಬಬ್ರುವಾಹನ, ಮಾತೆಯಾದ ಚಿತ್ರಾಂಗಿಯಾ ದೇವಿ, ನಿನ್ನ ಹೆತ್ತಾತನೋಡು ಪಂಥ ಬೇಡವೆಂದು
ಎಷ್ಟು ವಿಧವಾಗಿ ಬೇಡಿಕೊಂಡರೂ ನನ್ನ ಮಾತನ್ನು ಕೇಳದೆ ಕಂದ ಅಮ್ಮಯ್ಯ ತಂದೆಯಾದ ಕದನವನ್ನು ಮಾಡಿ ತಂದೆಯ ಪ್ರಾಣವನ್ನೇ ಕಳೆದಿಯ ಪುತ್ರ. ಅಯ್ಯೋ ನನ್ನನ್ನು ವೈಧವ್ಯಕ್ಕೆ ಗುರಿ ಮಾಡಿದೆಯಾ ಕಂದ ಅಮ್ಮಯ್ಯ. ಈ ವಿಚಾರವು ಧರ್ಮರಾಜ ದ್ರೌಪದಿ ಸುಭದ್ರೆಗೆ ತಿಳಿದರೆ ಎಷ್ಟು ದುಃಖವನ್ನು ಪಡುವರು ಏನು ಕಂದ ಅಮ್ಮಯ್ಯ. ಹಿಂದಕ್ಕೆ ಪರಶುರಾಮನು ರೇಣುಕಾ ಎಲ್ಲಮ್ಮನ ಶಿರವನ್ನು ತೆರೆದಂತೆ ನೀನು ನನ್ನನ್ನು ಕೊಂದು ಬಿಡು ಪುತ್ರ ಕೋಮಲ ಗಾತ್ರ. ಅಮ್ಮ ಜನನಿ ಎನ್ನಂ ನಿಂದಿಸಬೇಡ. ತಂದೆಯೆಂದು ವಂದನೆಯ ಮಾಡಿದರೆ ಸುಂದರನಾದ ಕಂದನಂದು ಆನಂದಿಸದ ಚರಣದಿಂದ ಒದ್ದು ವೇಷ ಸಂಭವನಂದು ನಿಂದಿಸಿದನು. ಅಮ್ಮಯ್ಯ ಕಂದ ಆದ ಕಾರಣ ರಣರಂಗದ ಶಿರವಂ ತರಿದನು. ತಂದೆಯಂ ಕೊಂದ ಅಪಕೀರ್ತಿ ಪಡೆದ ಮಂದಮತಿ ನಾನಿರಬಾರದು. ನಿನಕ್ಕಿಂತ ಮುಂಚಿತವಾಗಿ ಅಗ್ನಿ ಪ್ರವೇಶವನ್ನು ಮಾಡುವೆನು. ಮಾತೇ ಕೊಡು ನೇಮವಂ ಜಾಗ್ರತೆ. ಕಂದ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಕುಮಾರ. ಆದಿದ್ದು ಆಗಿ ಹೋಯ್ತು. ಈಗ ತಡ ಮಾಡದೆ ಪಾತಾಳ ಲೋಕಕ್ಕೆ ಹೋಗಿ ಆದಿಶೇಷರನ್ನು ನೆನೆದು ಸಂಜೀವಿದ ಮನೆಯನ್ನು ತೆಗೆದುಕೊಂಡು ಬಂದು ನಿನ್ನ ತಂದೆಯ ಪ್ರಾಣವನ್ನು ನೀನೇ ಕಾಪಾಡಬೇಕು. ಬೇಗನೆ ಹೋಗು ಪುತ್ರ ಕೋಮಲ ಗಾತ್ರ. ಅಮ್ಮ ಜನನಿ ಒಳ್ಳೆ ಮಾತನ್ನು ಹೇಳಿದೆ. ನಾನೀಗಲೇ ಪಾತಾಳ ಲೋಕಕ್ಕೆ ಹೋಗಿ ಆದಿಶೇಷನವಂಬೇಡಿ ಸಂಜೀವ ಮಣೆಯನ್ನು ಪಡೆದು ತರುವೆನು. ನಾನು ಬರುವ ಪರ್ಯಾಂತರ ಜನಕನ ಶರವಂ ಕಾಪಾಡಿಕೊಂಡಿರಬೇಕು. ನಾನೀಗಲೇ ಪಾತಾಳ ಲೋಕಕ್ಕೆ ಹೋಗುವನು. ಮಾತೆ ಬೇಗನೆ ಹೋಗಿ ಸಂಜೀವಿದ ಮಣೆ ತೆಗೆದುಕೊಂಡು ಬಾ ಪುತ್ರ ಸದಬಲ ಗಾತ್ರ. ರುಕ್ಮಿಣಿ 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 ರಮಣಿ ಹೇಳುವನಿಗೆ ಹೇಳು. ಚೆನ್ನಾಗಿ ಹೇಳು. ಅಹೇ ರುಕ್ಮಣಿ, ನಾನು ಮೊದಲು ಹೇಳಿದ ಪ್ರಕಾರ ಭಕ್ತಿ ಶಕ್ತಿಯಲ್ಲಿ
ನನಗಿಂತ ಮಿಗಿಲಿದವರು ಇಲ್ಲವೆಂದು ಮದಂದಿಂದ ಮರೆಯುತ್ತಿರುವ ಪಾರ್ಥನಿಗೆ ತನಗಿಂತ ಭಕ್ತಿಯಲ್ಲಿ ಮಿಗಿಲಿದವರನ್ನು ಸುಧಾನನಮ್ಮ ತೋರಿಸಿರುವನು. ಅವನ ಗರ್ಭವನ್ನು ಬಿಡಿಸಿದನು. ಕೇಳಿದೆಯ ರುಕ್ಮಾಂಗದನ ಸಹೋದರಿ ಎನ್ನ ಮನೋಹರಿ. ರಮಣ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೇಳುವಿನಿ ಕೇಳು. ಚೆನ್ನಾಗಿ ಹೇಳು. ಹಲರೆ ಹಲಾರೆ ಮುಕುಂದ ಮುರಾರೆ ಗೋಪಾಲ ಪಾರಯ್ಯ ಪಾರ ಶ್ರೀಕೃಷ್ಣನೇ ಬೇಗ ಬಾರ, ಶ್ರೀಕೃಷ್ಣನೇ ಬೇಗ ಬಾರ. ಮಾಧವ, ತ್ರಿಜಗಂಗಳಲ್ಲಿ ಬಿಲ್ವ ಪತ್ರೆ ಮರದಡಿಯಲ್ಲವೇ ನಮ್ಮ ಹಣ್ಣನು ಯುಕ್ತಿಯಿಂದ ಮುಖಂಡನನ್ನು ಗೆದ್ದಿದ್ದು? ಪಾಶುಪತಾಸ್ತ್ರವಂತ ಪಡೆದವನ ಹಣ್ಣನನ್ನು ಜರಿದು ಮಾತನಾಡುವುದು ಸರಿಯಲ್ಲ ಕಾಂತ ಗುಣವಂತ. ಅಹೇ ರಮಣಿ, ಮತ್ತು ಹೇಳುವನು ಕೇಳು. ಕುಮಾರಿ ಸುಂದರಿ ತಿಳಿಯನ್ನ ಮನಭಾಯಿ ಪರಿ ಅಹಂಕಾರ ತೋರುವ ಜನರು ಸರ್ವವನ್ನ ಮುರಿಗ ನಾನು
ಬಾಳಿವೆ ನಾನು ಭೀಷ್ಮಕ ರಾಜನ ಕುವರಿ ಸುಂದರಿ ತಿಳಿಯನ್ನ ಮನಧಾಯಿ ಪರಿ. ಅಹೇ ರುಕ್ಮಣಿ, ಸತ್ತೆಯಲ್ಲಿ ಹೀಗ ತೋರಿಸಿರುವನು ಅವನಿಗಿಂತ ಬಲಾಢ್ಯನಿರವನೆಂದು. ತತ್ಕಾರಣ ಅದರ ಅರ್ಥವಂ ಕ್ಷಣದಲ್ಲಿ ಬೇಳುವೆನು. ಕಾಂತಮಣಿ ತಿಳಿದ್ದೆ ರಮಣಿ ಮನ್ಮೋಹನ ವರುಣಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಮ್ಮ ಅಣ್ಣನಿಗಿಂತ ಇನ್ನು ಉಳಿದವರು ಇರುವರೆಂದು ಹೇಳಿದೆಯಲ್ಲ, ಹೌದು ಸುಂದರಿ. ಅವರು ಯಾರೆಂದು ನನಗೆ ಹೇಳುವೆಯಾ? ಹೇಳುವೆನು ಸುಂದರಿ. ಸುಂದರ, ಸುಂದರಿ, ಕಾಂತ, ಕಾಂತೆ, ಹೇಳುವಿನಿ ಕೇಳು. ಚೆನ್ನಾಗಿ ಹೇಳು. ಕೃಷ್ಣ ನಿನ್ನ ಲೀಲೆ ತಿಳಿಯಲಿಲ್ಲ, ಕೃಷ್ಣ ನಿನ್ನ ಲೀಲೆ ತಿಳಿಯಲಿಲ್ಲ, ಏತ ಕೇಳವೆ ಇಂಥ ಸುಳ್ಳ, ಏತ ಕೇಳವೆ ಇಂಥ ಸುಳ್ಳ. ನಡೆಸಿಕೊಡುವೆಯಾ? ಅದೇನು ಚೆನ್ನಾಗಿ ಹೇಳು ಸುಂದರಿ. ನಮ್ಮ ಅಣ್ಣನಿಗಿಂತ ಯುಕ್ತಿವಂತರಿರುವರೆಂದೆಲ್ಲ. ಹೌದು ಕಾಂತೆ. ಅವರು ಯಾರಂದು ಈಗ ಹೇಳು. ಸ್ವಲ್ಪ ತಾಳಿತು ಸುಂದರಿ, ಹೇಳುವೆನು. ಕೃಷ್ಣ ನಿನ್ನ ಲೀಲೆ ತಿಳಿಯಲಿಲ್ಲ, ಕೃಷ್ಣ ನಿನ್ನ ಲೀಲೆ ತಿಳಿಯಲಿಲ್ಲ, ಏತ ಕೇಳವೆ ಇಂಥ ಸುಳ್ಳ, ಏತ ಕೇಳವೆ ಇಂಥ ಸುಳ್ಳ. ಕಾಂತ, ಕಾಂತ, ಕಾಂತೆ, ಎಲ್ಲಿರುವುದು ನಿನ್ನ ಗಮನ? ನಿನ್ನ ಮೇಲೆ ಸುಂದರಿ. ನಾನು ಮಾತನಾಡಿಸಿದಿರಲಿಲ್ವೇ? ನಿನ್ನದೇ ನೋಡುತ್ತಿರುವನಲ್ಲ ಸುಂದರಿ. ಓಹೋ ರಮಣ, ರಮಣಿ, ಕಾಲಕೈ ನಿವಾತಕರಮ್ಮ ರಕ್ಕಸರನ್ನು ಒಕ್ಕಲಿಕ್ಕಿದ ನಮ್ಮ ಅಣ್ಣನಾದ ಅರ್ಜುನು ವೀರಾದಿ ವೀರನು. ಸುಂದರ, ಸುಂದರಿ, ನಮ್ಮ ಅಣ್ಣನನ್ನು ಜರಿದು ಮಾತನಾಡುವುದು ಸರಿಯಲ್ಲ. ಈ ಜಗದೊಳಗೆ ಕೀರ್ತಿಯನ್ನು ಪಡೆಯಲಿಲ್ಲವೇ ನಮ್ಮ ಅಣ್ಣನನ್ನು? ಆತನನ್ನು ಜರಿದು ಮಾತನಾಡುವುದು ಸರಿಯಲ್ಲ. ನಲ್ಲ ಕೇಳನ್ನ ಸೊಲ್ಲ. ರಮಣಿ, ಮತ್ತು ಹೇಳುವೆನು ಕೇಳು. ತಿಳಿಯನ್ನ ಮನದ ಮರ್ಮ ಅಳಜುವುದು ಯಾರೆಂದಾಗದು ಇದು ಲಿಖಿತ ಬರದ ಬ್ರಹ್ಮ. ತಿಳಿಯನ್ನ ಮನದ ಮರ್ಮ ಯಾರೆಂದಾಗದು ಇದು ಲಿಖಿತ ಬರದ ಬ್ರಹ್ಮ.
ಹರ್ಷ ಜಗಕ್ಕೆ ತೋರುದೆ ನಾನು ಅಹಂಕಾರ ಹಳಿಸಿದೆ ಕೇಳನ್ನ ಮಾಡದಿ ತಿಳಿಯನ್ನ ಮನದ ಮರ್ಮ ಬಳಸುವುದು ಯಾರಿಂದಾಗದು ಇದು ನಿಗಿದ ಬರದ ಬ್ರಹ್ಮ ಮಾಡದಿ ತಿಳಿಯನ್ನ ಮನದ ಮರ್ಮ ಅಹೇ ಭೀಷ್ಮಕನ ಪುತ್ರಿ ಸತ್ತೆಯಲ್ಲಿ ಹೀಗ ತೋರಿಸಿರುವನು ಪಾರ್ಥನಿಗಿಂತ ಬಲಾಢ್ಯನಿರವನೆಂದು ಅವನೇ ಕಲಿವೀರ ಬಬ್ರಿವಾಹನನು ಆತನಿಂದೇ ಪಾರ್ಥನ ಮರಣ ಹೊಂದಿರುವನು ಯುಕ್ತಿ ಮತ್ತು ಯುಕ್ತಿಯ ವಿಚಾರಣ ಮುಂದೆ ನೋಡುವನೆ ಕಾಂತಮಣಿ ಬಿಡ ನಿನ್ನ ಆಲೋಚನೆ ಧರ್ಮಜ ಅಯ್ಯೋ ಶಿವಶವ ಎಂತ ಮಾತನ್ನು ಹೇಳಿದೆ ಕಾಂತ ಗುಣವಂತ